ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬ್ಯಾಡಗಿ ಮೆಣಸಿನಕಾಯಿಯಿಂದ ತಂಬಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ. ಇದರಲ್ಲಿ ಎಣ್ಣೆ ಅಂಶ ಇರುವಂತಹ ಒಂದು ಮೆಣಸಿನಕಾಯಿ ನಾನು ತಗೊಬಂದಿದ್ದೀನಿ. ಶಿವಮೊಗ್ಗದಲ್ಲಿ ಮಂಡಿಯಿಂದನೇ ತಂದಿದ್ದು ನಾನು. ಇದು ಸಿಕ್ಕಿದ್ರೆ ನೀವು ಇದನ್ನೇ ತಗೊಳ್ಳಿ. ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದು ಗ್ಯಾಸ್ಟ್ರಿಕ್ ಕೂಡ ಒಳ್ಳೇದಂತೆ. ಇಲ್ಲದಿದ್ರೆ ನೀವು ಯಾವುದೇ ಬ್ಯಾಡಗಿ ಮೆಣಸಿನಕಾಯಿ ಕೂಡ ಬಳಸ್ಕೋಬಹುದು. 3 ಮೆಣಸಿನಕಾಯಿನ ಇಟ್ಕೊಂಡಿದ್ದೀನಿ ನಾನು. ಮೊಸರು ಹತ್ರ ಅರ್ಧ ಕಪ್ಪು. ಹುಳಿ ಮೊಸರನ್ನೇ ಆದಷ್ಟು ನೀವು ಇಟ್ಕೊಳ್ಳಿ. ನಾನು ವೀಗನ್ ಆದ್ರಿಂದ ಇಲ್ಲಿ ಕಡಲೆಕಾಯಿ ಮೊಸರು ಇಟ್ಟಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಆದ್ರಿಂದ ನಾನು ಮೊಸರು ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಜೀರಿಗೆ 3/4 ಟೀ ಸ್ಪೂನು. ಕರಿಬೇವಿನ ಹೆಸರು 2 ಎಳೆ ಕರಿಬೇವಿನ ಇಟ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 3/4 ಟೀ ಸ್ಪೂನು ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹತ್ರ ಅರ್ಧ ಕಪ್ಪು. ನೀರು 3/4 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ತಂಬಳಿ ಹದ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಮೆಣಸಿನಕಾಯಿನ 2 ಭಾಗ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಹಾಗೆ ಉಪ್ಪು, ಕರಿಬೇವಿನ ಎಲೆಗಳನ್ನ ಬಿಡಿಸ್ಬಿಟ್ಟು ಹಾಕಿ, ಹಾಗೆ ಕಾಯಿ ತುರಿನ ಹಾಕಿ ನೀರು ಹಾಕ್ತೆ ಒಂದ್ಸಲ ರುಬ್ಕೊಳ್ಳೋಣ. ಒಮ್ಮೆ ರುಬ್ಬಿದ ಮೇಲೆ ಮೊಸರನ್ನ ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ತಂಬಳಿ ನಾನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ತಂಬಳಿಗೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ. ತಂಬಳಿ ಸ್ವಲ್ಪ ಗಟ್ಟಿ ಇದೆ, ನೀರು ಹಾಕ್ಕೊಂಡು ಇದನ್ನ ಹದ ಮಾಡ್ಕೊಳ್ಳೋಣ. ನೋಡಿ, ತಂಬಳಿ ನಿಮಗೆ ಈ ಹದದಲ್ಲಿದ್ರೆ ಸಾಕು. ಹತ್ರ 3/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಒಂದು ಒಗ್ಗರಣೆ ಸೌಟಿಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕೆ. ಎಣ್ಣೆ ಕೊಬ್ಬರಿ ಎಣ್ಣೆ, ಅಥವಾ ನೀವು ತುಪ್ಪ ಬಳಸೋದಾದ್ರೆ ಖಂಡಿತ ತುಪ್ಪ ಹಾಕೋಬಹುದು. ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿ. ಸಾಸಿವೆ ಪಟ ಆದ್ಮೇಲೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿ. ಬಿಸಿಗೆ ಜೀರಿಗೆ ಸಾಸಿವೆ 2 ಆಗತ್ತೆ. ಒಗ್ಗರಣೆ ಬಿಸಿ ಇದ್ದಂತೆ ತಂಬಳಿಗೆ ಹಾಕಿದ್ರೆ ನಿಮ್ಗೆ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ತಂಬಳಿ ಸಿದ್ಧವಾಯ್ತು. ನೋಡಿದ್ರಲ್ವಾ ಬ್ಯಾಡಗಿ ಮೆಣಸಿನಕಾಯಿ ತಂಬಳಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತಂಬಳಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.